ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ಹೊಲೆಯ ಸಂಬಂಧಿ ಜಾತಿಗಳ ಸಮೂಹ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅನಿಲ್ ಕುಮಾರ್ ಬೆಲ್ದಾರ್ ಹೇಳಿದರು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಸಂಸ್ಕೃತಿ ಅಭಿಯಾನದ ಭಿತ್ತಿ ಪತ್ರ ಬಿಡುಗಡೆ ಮಾಡಿದ್ದರು. ಬಸವ ಸಂಸ್ಕೃತಿ ಅಭಿಯಾನ ಕಚೇರಿ ಉದ್ಘಾಟನೆ. ಆಶಯ ಬಸವ ಸಂಸ್ಕೃತಿ ಪ್ರಚಾರ ತೀವ್ರಗತಿಯಲ್ಲಿ ಆಗಲಿ. ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಸಿಎಂ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯಲಿ. ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನಾ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ₹10,000 ಗೌರವಧನ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಜಾರಿಗೆ ತಂದ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮುಖೇಡ್ ತಾಲೂಕಿನ ಪಾರ್ಧಿ ಗ್ಯಾಂಗ್ನ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ ₹8.70 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು. ಯುವ ಜನತೆ ನಶೆಯ ಪದಾರ್ಥಗಳಿಗೆ ಬಲಿಯಾಗದಂತೆ ತಡೆಯಲು ಮುಂಜಾಗ್ರತಾ ಕ್ರಮ ಅವಶ್ಯಕ. ಎಂಎಸ್ ಶ್ರೀಧರ್. ಬೀದರ್ ನಗರದ ಬದ್ರುದ್ದೀನ್ ಕಾಲೋನಿ ಚಿದ್ರಿ ರಸ್ತೆಯಲ್ಲಿ ನಿರ್ಮಿತವಾದ ನಿದಾ ಆಸ್ಪತ್ರೆಯನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಆಗಸ್ಟ್ 15ರಂದು ಉದ್ಘಾಟಿಸಲಿದ್ದಾರೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಎಂಡಿ ಅಹೆತ್ ಶಾಮಿಲ್ ಹಕ್ ತಿಳಿಸಿದ್ದರು. ಸುದ್ದಿಯ ವಿವರಗಳು. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ಹೊಲೆಯ ಸಂಬಂಧಿ ಜಾತಿಗಳ ಸಮೂಹ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ದಿನಾಂಕ 14ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡುತ್ತಾ ಹೇಳಿದರು. ಮುಂದುವರೆದು ಮಾತನಾಡುತ್ತಾ, ಈ ಹಿಂದೆಯೇ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡಿದ್ದರು. 1 ಚಮಚ ತುಪ್ಪ ನಿಮಗೆ ಕಡಿಮೆ ಬಂದರೂ ತಾಳ್ಮೆಯಿಂದಿರಿ ಎಂದಿದ್ದರು. ತಾಂತ್ರಿಕ ನೆಪ ಮುಂದಿಟ್ಟುಕೊಂಡು ಬಲಗೈ ಸಮುದಾಯದವರನ್ನ ತುಳಿಯುವ ಹುನ್ನಾರ ಮಾಡಿದ್ದಾರೆ. ಇದು ಅವರ ಮನಸ್ಥಿತಿ ತೋರಿಸಿಕೊಡುತ್ತದೆ ಎಂದರು. ಆಗಸ್ಟ್ 16ರಂದು ಈ ಕುರಿತು ಚರ್ಚಿಸಲು ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದಾರೆ. ಬಲಗೈ ಸಮುದಾಯದವರಿಗೆ ನ್ಯಾಯ ಸಿಗಬೇಕೆಂದು ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡುತ್ತಾ ದಲಿತ ಸಂಘರ್ಷ ಸಮಿತಿಯ ರಮೇಶ್ ಟಾಕ್ಲುಗಿ ಮಾತನಾಡಿ, ಇದ್ದಕ್ಕಿದ್ದಂತೆ ಮೊದಲು ನ್ಯಾಯಾಧೀಶ ಎಂಜಿ ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕೆಂದು ಕಳೆದ 3 ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಜೆಸಿ ಮಾಧುಸ್ವಾಮಿ ಅವರು ತಮ್ಮ ವರದಿಯಲ್ಲಿ ಬಲಗೈ ಸಮುದಾಯದವರಿಗೆ 5.5% ಮೀಸಲಾತಿ ನೀಡಿ ಎಂದು ಉಲ್ಲೇಖ ಮಾಡಿದ್ದರು. ಆದರೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವರದಿ 5% ತಂದು ನಿಲ್ಲಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಉಭಯ ಸದನಗಳಲ್ಲಿ ಚರ್ಚಿಸಬೇಕು. ನಂತರ 101 ಜಾತಿಗಳ ಮಹಾದುಂಡು ಮೇಜಿನ ಸಭೆ ಕರೆಯಲೇಬೇಕು. ಲೋಪದೋಷಗಳ ಕುರಿತು ಚರ್ಚಿಸಲು ಸ್ವತಂತ್ರ ನೀಡಬೇಕು. ಇದರಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು. ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬಾಬು ಪಾಸ್ವಾನ್, ಕಾಶಿನಾಥ್ ಚೆಲ್ವಾ, ಆರ್ಪಿಐ ಅಂಬೇಡ್ಕರ್ ಪಕ್ಷದ ಮಹೇಶ್ ಗೋರ್ನಾಳ್ಕರ್, ಯುವ ಹೋರಾಟಗಾರ ವಿನಯ್ ಮಾಳ್ಗೆ, ವಿನೋದ್ ಅಪ್ಪೆ, ವಿನೋದ್ ಬಂದ್ಗೆ, ಶಿವಕುಮಾರ್ ನೀಲಿಕಟ್ಟೆ, ರಾಜ್ಕುಮಾರ್ ಬನ್ನೇರ್, ಸುನೀಲ್ ಸಂಘ, ಪ್ರಸನ್ನ ಡಾಂಗೆ, ರಮೇಶ್ ಮಂದಕ್ನಳ್ಳಿ, ಶ್ರೀಪತ್ರಾವ್ ದೇನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಸಮಸ್ತ ಬೀದರ್ ಜಿಲ್ಲೆಯ ಬಲಗೈ ಸಂಬಂಧಿತ ನಮ್ಮ ವಲಯ ಸಂಬಂಧಿತ ಜಾತಿಗಳಲ್ಲಿ ವಿನಂತಿಸಿಕೊಳ್ಳೋದರೆ, ಈಗಾಗಲೇ ಹಲವಾರು ಸುತ್ತಿನ ಸಭೆಗಳು, ಪತ್ರಿಕೆ ಮುಖಾಂತರ, ಸಾಮಾಜಿಕ ಜಾಲತಾಣ ಮುಖಾಂತರ ನಾವು ಒಕ್ಕೂರಿನಿಂದ ಸಾಮೂಹಿಕ ನಾಯಕತ್ವದ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ವರದಿ ಸರ್ಕಾರಕ್ಕೆ 4ನೇ ಆಗಸ್ಟ್ ಸಲ್ಲಿಸಿದೆ, ತಮಗೆಲ್ಲ ಗೊತ್ತಿದೆ. ಆ ವರದಿಯಲ್ಲಿ ವಿಶೇಷವಾಗಿ ಬಲಗೈ ಸಂಬಂಧಿತ ನಮ್ಮ ಹೊಲೆಯ ಸಮಾಜಕ್ಕೆ ಅವೈಜ್ಞಾನಿಕ ಅಂಕಿಅಂಶಗಳನ್ನು ಕಮ್ಮಿ ತೋರಿಸಿ ನಮ್ಮ ಸಂಖ್ಯೆ ರಾಜ್ಯದಲ್ಲಿ ಈಗಾಗಲೇ 38 ಲಕ್ಷ ಇದೆ. ಆದರೆ ವರದಿಯಲ್ಲಿ ಭಾಳ ಆ ಕಡೆಯಿಂದ ಈ ಕಡೆ ಹೇರ್ಫೇರ್ ಮಾಡ್ತಕ್ಕಂತಹ ಯಾರಂದರೆ ಅದು ಸನ್ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ನಾವು ಧಿಕ್ಕಾರನ ಹೇಳುತ್ತಾ ಒಂದು ಬೃಹತ್ ಪ್ರತಿಭಟನೆ, ಐತಿಹಾಸಿಕ ಪ್ರತಿಭಟನೆ ನಾಳೆ ಬೀದರ್ನ
ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಬೆಳಗ್ಗೆ 11 ಗಂಟೆಗೆ ಇಡೀ ನಮ್ಮ ಸಮುದಾಯದ, ನನಗೆ ಯಾಕಂದ್ರೆ ಸ್ವಲ್ಪ ಇವತ್ತು ಮಳೆ ಬರ್ತಾಯಿದೆ, ನಾಳೆಗೂ ಮಳೆ ಬರ್ಬೋದು, ಆದರೆ ಮಳೆಗೆ ಗಾಳಿಗೆ ಲೆಕ್ಕಿಸದ್ಮೇಲೆ ನಾವು ಬಾಬಾ ಸಾಹೇಬರು ಸೇನಾನಿಗಳು. ಇವತ್ತು ನಮ್ಮ ಅಗ್ನಿ ಪರೀಕ್ಷೆ ಇದೆ ನಮ್ಮ ಸಮುದಾಯದು. ಪ್ರತಿ ಹೆಣ್ಣು ಗಂಡು ಯಾವ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ಬರ್ತೀವಿ, ಅದೇ ಥರ ಏನು ನಾಗಮೋಹನ್ ದಾಸ್ ವರದಿ ನಮ್ಮ ಮರಣ ಶಾಸನ ಬರೆದಂತಹ ಈ ವರದಿಗೆ ನಾವು ತಡೆ ಹಿಡಿದು ನಮಗೆ ನಿಜವಾದ ಹಕ್ಕನ್ನು ಪಡೀಲಿಕ್ಕೆ ಈ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಆಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ನಾನು ಪೂರಾ ನಮ್ಮ ಒಳ ಮೀಸಲಾತಿ ಹೋರಾಟ ಮತ್ತು ಸಮಿತಿ ವತಿಯಿಂದ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ, ಬೆಳಗ್ಗೆ 11 ಗಂಟೆಗೆ ತಾವು ಸರಿಯಾಗಿ ಬಂದು ಈ ಪ್ರತಿಭಟನೆ ಮುಗಿಯವರೆಗೆ ಶಿಸ್ತಿನಿಂದ ಇರಬೇಕು ಅಂಥೇಳಿ ತಾವೆಲ್ಲ ಸ್ವಯಂ ಬರಬೇಕಂತ ಹೇಳ್ಕೊಂಡು ಮನವಿ ಮಾಡ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ನಾಳೆ 14ನೇ ತಾರೀಕು ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಭೀಮಗರ್ಜನೆ ಮಹಾರ್ಯಾಲಿ ಮಹಾಪ್ರತಿಭಟನಾ ಸಭೆ ನಡೀತಾ ಇದೆ. ಇದರ ಉದ್ದೇಶ ಇದು ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಇದು ಒಳ ಮೀಸಲಾತಿಯಲ್ಲಿ ಮತ್ತೆ ಉಪ ಒಳ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆ ನಾಗಮೋಹನ್ ದಾಸ್ ಅವರು ಸಂವಿಧಾನ ಬಾಹಿರವಾದಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ABC 3 ಗುಂಪುಗಳಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು ಇತರೆ ಪರಿಶಿಷ್ಟ ಜಾತಿ ಉಪಜಾತಿಗಳನ್ನು ಸೇರಿಸಿ 3 ವರ್ಗ ಮಾಡಲಾಗಿತ್ತು. ಆ ಸದಾಶಿವ ಆಯೋಗದ ವರದಿ ಪ್ರಕಾರ 6.5 ಇತ್ತು ಅಸ್ಪೃಶ್ಯ ಜಾತಿಗಳಿಗೆ, ಮಾಧವಸ್ವಾಮಿ ವರದಿ ಪ್ರಕಾರ 5.5 ಇತ್ತು. ಆದರೆ 2% ಹೆಚ್ಚಾದ್ರೂ ಕೂಡ ನಾಗಮೋಹನ್ ದಾಸರವರು ಆ 2%ಅನ್ನು ಸ್ಪರ್ಶ ಜಾತಿಗಳಿಗೆ ನೀಡಿ ಅಸ್ಪೃಶ್ಯ ಸಮುದಾಯಗಳಿಗೆ ವಂಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎರಡನೇದು, ಬಲಗೈ ಸಮುದಾಯಗಳನ್ನು 3 ಗುಂಪುಗಳಲ್ಲಿ ಹಂಚಿ ಆ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸ್ತಕ್ಕಂಥ ಕೆಲಸಕ್ಕೆ ಅವ್ರು ಕೈ ಹಾಕಿದ್ದಾರೆ. ನಮ್ಮದೆಲ್ಲ ಆಗ್ರಹ ಅಷ್ಟೇ ಇದೆ, ನಾವು ಯಾವ ಮಾದಿಗ ಸಮುದಾಯದ 6% ಮೀಸಲಾತಿ ಕೇಳ್ತಾ ಇಲ್ಲ. ಇದು ಕನ್ಫ್ಯೂಸ್ ಯಾರು ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಬಲಗೈ ಸಮುದಾಯಕ್ಕೆ ಏನು 6 ಪಾಯಿಂಟ್ ಸಿಗಬೇಕಾಗಿತ್ತು ಅಥವಾ 6.5 ಸಿಗಬೇಕಾಗಿತ್ತು. ಎಲ್ಲ ಉಪಜಾತಿಗಳನ್ನ ಒಟ್ಟುಗೂಡಿಸಿ ಇವರ ಜನಸಂಖ್ಯೆಯನ್ನು ನಿಖರಗೊಳಿಸಿ ಹೊಲೆಯ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ದೊಡ್ಡ ಹೋರಾಟ ಇದೆ. ಅದು ಉಪಸಮಿತಿ ಮಾಡಿ ಅದು ಪರಿಷ್ಕರಣೆ ಮಾಡಿ ಸ್ವಲ್ಪ ಸೇರಿಸಿರೋದು 2 ದಿನ ಕೆಲಸ ಇದೆ, ಇದಕ್ಕೇನು ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಅದು ವಿಶೇಷವಾಗಿ ಬಲಗೈ ಸಮುದಾಯಗಳ ಅಖಂಡ ಮತದಾನ 100% ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿದೆ. ಈ ಸಮುದಾಯದ ಈ ಒಂದು ಅತ್ಯಂತ ಮಹತ್ವವಾದಂಥ ಬೇಡಿಕೆ ಇದೆ. ಈ ಸಮುದಾಯದ ಉಳಿವಿನ ಪ್ರಶ್ನೆ ಇದೆ. ಹಾಗಾಗಿ ಸರ್ಕಾರ, ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಕೂಡಲೇ ಉಪಸಮಿತಿ ರಚಿಸಿ 2 ದಿನದಲ್ಲಿ ಈ ಸಂಖ್ಯೆಗಳನ್ನು ಏನು 5 ವರ್ಗಗಳಲ್ಲಿ ಗುಂಪು ವಿಂಗಡಿಸಿದ್ದಾರೆ ಅವೆಲ್ಲ ಒಂದೇ ಕಡೆ ಸೇರಿಸಿ ಮೀಸಲಾತಿಯನ್ನು ಇವ್ರಿಗೆ ಹೆಚ್ಚು ಕೊಟ್ಟು ಇದನ್ನು ಜಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ನಾಳೆ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಅಂದರೆ ತಮ್ಮ ಮನೆಯಲ್ಲಿ ಆಟೋ ಇದ್ದರೆ ಆಟೋನಲ್ಲಿ, ಸೈಕಲ್ ಮೋಟ್ರ್ ಇದ್ದರೆ ಸೈಕಲ್ ಮೋಟ್ರ್ನಲ್ಲಿ, ಕಾರ್ ಇದ್ದರೆ ಕಾರ್ನಲ್ಲಿ, ಏನದ ನಿಂಬಲ್ಲಿ ಸಾಧನ ಅವೆಲ್ಲ ಸಾಧನಗಳು ಉಪಯೋಗಿಸ್ಕೊಂಡು ತಮ್ಮ ಸ್ವಯಂ ಯಾವ ರೀತಿ ನಾವು ಒಂದು ಖಾಸಗಿ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಇದು ನಮ್ಮ ಸಮುದಾಯದ ಒಂದು ಉಳಿವಿನ ಹೋರಾಟದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಬಹಳ ದೊಡ್ಡ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೀದರ್ ಜಿಲ್ಲೆಯ ಒಂದು ಬಲಗೈ ಸಮುದಾಯದ ಶಕ್ತಿಯನ್ನು ಸಂಕೇತವಾಗಿ ಹೋಗಬೇಕಂತಕ್ಕಂಥದ್ದು. ಮತ್ತು ಇದು ಇಡೀ ಕರ್ನಾಟಕದಲ್ಲಿ ಯಾವತ್ತು 14ನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲರೂ ಹೆಚ್ಚಿನ ಯುವಕರು, ಮಹಿಳೆಯರು ಎಲ್ಲ ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್. ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಲಗೈ ಸಮುದಾಯದವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನಾ ರ್ಯಾಲಿಯನ್ನು ದಿನಾಂಕ 14ರಂದು ಹಮ್ಮಿಕೊಂಡಿದ್ದೇವೆ. ಇದನ್ನು ಯಾವುದೇ ಜಾತಿಗೆ ಮತ್ತು ಯಾವುದೇ ಧರ್ಮಕ್ಕೆ ನಮ್ಮ ವಿರೋಧ ಅಲ್ಲ. ನಮ್ಮ ಹಕ್ಕನ್ನು ನಾವು ಬೇಡ್ತಾ ಇದ್ದೀವಿ. ನಮ್ಮ ಮೇಲಾಗಿರ್ತಕ್ಕಂಥ ಅನ್ಯಾಯವನ್ನು, ಅಂಕಿಅಂಶವನ್ನು ತಾರತಮ್ಯ ಮಾಡಿ ಅವರು ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನು ಅದು ಮತ್ತೆ ಪರಿಶೀಲಿಸಿ ಅದರಲ್ಲಿರ್ತಕ್ಕ ಲೋಪದೋಷಗಳನ್ನು ಸರಿಪಡಿಸಿ ನಮ್ಮ ಬಲಗೈ ಸಮುದಾಯದವರು ಈ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ. 5.5 ಬದಲಾಗಿ ನಮಗೆ ಕನಿಷ್ಠ 8% ನಮ್ಗೆ ಹಕ್ಕನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾಳೆ ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯದವರು, ಬಲಗೈ ಸಮುದಾಯದವರು ಒಕ್ಕಟ್ಟಾಗಿ ನಾವು ಪ್ರತಿಭಟನೆ ಮಾಡ್ತಲಿದ್ದೇವೆ. ನಮ್ಮ 49 ಏನು ಉಪಜಾತಿಗಳಿವೆ ಆ ಉಪಜಾತಿಗಳಿಗೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾಗಮೋಹನ್ ದಾಸ್ ಅವರು ಮಾಡಬೇಕು. 16ನೇ ತಾರೀಕಿಗೆ ನಡೀತಕ್ಕಂಥ ಪರಿಶೀಲನೆಯಲ್ಲಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ನಮ್ಮ ಬಲಗೈ ಸಮುದಾಯದವರು ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಸಮುದಾಯದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಜೈ ಭೀಮ್. ನಾಳೆ ದಿನಾಂಕ 14/8/2025 ಬೀದರ್ದಲ್ಲಿ ಒಂದು ಇತಿಹಾಸ ಸೃಷ್ಟಿ ಆಗಲು ಹೊರಟಿದೆ. ಇಡೀ ಬೀದರ್ ಜಿಲ್ಲೆ ಎಲ್ಲ ಭೀಮ್ ಸೈನಿಕರು ನೀಲಿ ಧ್ವಜದೊಂದಿಗೆ ನೀಲಿ ಸಾಗರ ನಿರ್ಮಾಣ ಆಗ್ತಾಯಿದೆ. ನಾಳೆ
ನಮ್ಮ ಹಕ್ಕಿಗಾಗಿ ಬಾಬಾ ಸಾಹೇಬರು ನಮಗೇನು ಸ್ವಾಭಿಮಾನದ ಬದುಕು ಕೊಟ್ಟಿದ್ದರು. ನಮಗೆ ಮೀಸಲಾತಿ ಅನ್ನೋದು ಇದು ಒಂದು ಭಿಕ್ಷೆ ಅಲ್ಲ, ಇದು ನಮ್ಮದು ಹಕ್ಕು ಅಂತ ಹೇಳಿಕೊಟ್ಟಿದ್ರು. ಇವತ್ತು ಈ ಬಲಗೈ ಸಮುದಾಯದ ಹೊಲೆ ಸಮುದಾಯದ ವ್ಯಕ್ತಿಗಳು ಮುಖ್ಯಮಂತ್ರಿ ಆಗುವುದು ತಪ್ಪಿಸಲು ಈ ಒಂದು ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಲಾಗುತ್ತಿದೆ. ನಾವು ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ಅವರ ವರದಿಯನ್ನು ಒಪ್ಪಲು ಸಾಧ್ಯ ಇಲ್ಲ. ಒಮ್ಮೆ 4 ಮಂದಿ ಅಣ್ಣ ತಮ್ಮರಿದ್ದಾಗ ತಮ್ಮಗೊಂದು ಸಲ ಅಲಕ್ ಮಾಡ್ತಿದ್ದಾರೆ, ಅಣ್ಣಗೊಂದು ಸಲ ಅಲಕ್ ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೆವು, ನಾವು 4 ಮಂದಿ ಅಣ್ಣ ತಮ್ಮರಿದ್ದೇವೆ, ಉದಾಹರಣೆಗೆ ತಮ್ಮಗೂ ಒಳಗೊಳ್ಬೇಕು, ಅಣ್ಣಗೂ ಒಳಗೊಳ್ಬೇಕಂದ್ರೆ ಉದ್ದೇಶಪೂರ್ವಕವಾಗಿ ನೀವೊಂದು ಕಡೆ ಆಗು, ನೀವೊಂದು ಕಡೆ ಆಗು, ನೀವೊಂದು ಕಡೆ ಆಗು ಅಂತೇಳಿ ನಾಗಮೋಹನ್ ದಾಸ್ ಅವರು ಸಂವಿಧಾನ ವಿರುದ್ಧವಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಹೊಲೆಯ ಸಮುದಾಯಕ್ಕೆ ವಿಶೇಷವಾಗಿ ಇವರಿಗೆ ಅನ್ಯಾಯ ಮಾಡಬೇಕಂತ ಹೊರಟಿದ್ದಾರೆ. ಇದಕ್ಕೆ ನಾವು ಯಾವತ್ತೂ ಒಪ್ಪೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದನ್ನು ಒಪ್ಪಬಾರ್ದು. ಯಾವತ್ತಿಗೂ ಈ ಬಲಗೈ ಸಮುದಾಯದ ಮುಖ್ಯಮಂತ್ರಿನೇ ಮೊದಲಾಗ್ತಾರೆ ಕರ್ನಾಟಕದಲ್ಲಿ. ಮೊದಲಾಗುವವರೆಗೆ ನಮ್ಮ ಹೋರಾಟ ನಿರಂತರ ಇರ್ತದೆ. ಯಾವುದೇ ಕಾರಣಕ್ಕೂ 16ನೇ ತಾರೀಕಿಗೆ ನಮ್ಮ ಸರ್ಕಾರ ಇದನ್ನು ಒಪ್ಪಬಾರ್ದು, ಇದನ್ನು ಚರ್ಚೆಗೆ ಬಿಡಬೇಕು. ನಮಗೆ 8ರಿಂದ 9% ಮೀಸಲಾತಿ ನಮಗೆ ಸಿಗಬೇಕು. ನಾಗಮೋಹನ್ ದಾಸ್ ವರದಿಯಲ್ಲಿ ನಮ್ಮ ಬಲಗೈ ಸಮಾಜಕ್ಕೆ, ಹೊಲೆಯ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವತ್ತು ನಾವು ಬಾಬಾ ಸಾಹೇಬ್ ರಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ. ಇವತ್ತು ಮೂಲತಃ ಪರಿಶಿಷ್ಟ ಜಾತಿ ಅಂದರೆ ನಮ್ಮ ಹೊಲೆಯ ಸಮಾಜ. ಈ ಹೊಲೆಯ ಸಮಾಜ ಒಂದು ಸಿಂಹಪಾಲಿರಬೇಕು ಪರಿಶಿಷ್ಟ ಜಾತಿಯಲ್ಲಿ. ಅದನ್ನು ಬಿಟ್ಟು ನಮಗೆ ಇವರು ಕಡೆಗಣಿಸಲಿಕ್ಕೆ ನಾಗಮೋಹನ್ ದಾಸ್ ವರದಿ ಮಾಡಿದ್ದಾರೆ. ಈ ವರದಿಯನ್ನು ಇವತ್ತು 5 ಮಾಡಿದರೆ ಮುಂದೆ 4 ಮಾಡ್ತಾರೆ, ಮತ್ತು 3 ಮಾಡಿ ಪರಿಶಿಷ್ಟ ಜಾತಿಯೊಂದಿಗೆ ನಮಗೆ ಪರಿಶಿಷ್ಟ ಜಾತಿ ಅಸ್ಪರ್ಶ ಜನರಿಗೆ ಇವರು ಅದರಲ್ಲಿ ತೆಗೆಯುವಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ನಮ್ಮ ಸಮಾಜ ಇದಕ್ಕೆ ನಾವು ಒಪ್ಪಲೇವು, ಮತ್ತು ನಾವು ಯಾವ ಸಮಾಜಕ್ಕೂ ವಿರುದ್ಧ ಮಾಡ್ತಾ ಇಲ್ಲ. ಬಟ್ ನಮ್ಮದು ಹಕ್ಕು ನಮ್ಮದು ನೋವಾಗಿದೆ ಅಥವಾ ನಮಗೆ ಅನ್ಯಾಯ ಆಗಿದೆ ಅಂದರೆ ನಾವು ಸುಮ್ಮನೆ ಕೊಡೋಂಗಿಲ್ಲ. ನಮ್ಮ ಜನ ಎಲ್ಲ ರೂಢಿಗಳಿದ್ದೀವಿ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀವಿ, ಸಿದ್ದರಾಮಯ್ಯ ಸಾಹೇಬರಿಗೆ ದಯಮಾಡಿ ಇವತ್ತು ಈ ಏನು ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ, ಇವತ್ತು ಪರಿಶಿಷ್ಟ ಜಾತಿ ಆದರೆ ಮೊಟ್ಟ ಮೊದಲಾಗಿ ಹೊಲೆಯ ಸಮಾಜ ಬರುತ್ತೆ, ಅದನ್ನೇ ಕಡೆಗಣಿಸ್ತಾ ಇದ್ದಾರೆ ನಾಗಮೋಹನ್ ದಾಸ್ ವರದಿಯಲ್ಲಿ. ಅಂದರೆ ಆ ನಾಗಮೋಹನ್ ದಾಸ್ ವರದಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ, ಆ ನಾಗಮೋಹನ್ ದಾಸ್ಗೆ ನಾವು ತಿರಸ್ಕರಿಸ್ತೀವಿ. ಎಲ್ಲರೂ ನಾಳೆ 10 ಗಂಟೆಗೆ ಇಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ನಾವೆಲ್ಲ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಮದು ಸಮಾಜದವರು ಅಣ್ಣತಂಬರು ಇವತ್ತು ನೀವು ಅಂಬೇಡ್ಕರ್ ಸರ್ಕಲ್ ಮುಂಜಾನೆ 10 ಗಂಟೆಗೆ ಎಲ್ಲರೂ ಇಲ್ಲಿ ಒಗ್ಗಟ್ಟಬೇಕು. ನಾವೆಲ್ಲ ಆ ವರದಿಯನ್ನು ಸರ್ಕಾರಕ್ಕೆ ಮನವಿ ಮಾಡಿ ಅದು ಹೋಲ್ಡ್ ಮಾಡಿ ಮತ್ತೊಂದು ಸಲ ಸಮೀಕ್ಷೆ ಕರೆಕ್ಟಾಗಿ ಆಗಬೇಕು. ಕರೆಕ್ಟ್ ಆದ ನಂತರ ನಮ್ಮ ಸಮಾಜಕ್ಕೆ ಒಂದು ಸಿಂಹಪಾಲ್ ಬಂದರೆ ಅಷ್ಟೇ ಆ ವರದಿಗೆ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಇಲ್ಲದ್ರೆ ಮಾಡಲೇವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಸವ ಸಂಸ್ಕೃತಿಯ ಪ್ರಚಾರ ಎಲ್ಲೆಡೆ ಇನ್ನಷ್ಟು ತೀವ್ರಗತಿಯಲ್ಲಿ ಆಗಬೇಕಿದೆ ಎಂದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು. ನಗರದ IMA ಹಾಲ್ನಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನದ ಕಚೇರಿ ಉದ್ಘಾಟನೆ, ಬೀದಿಪತ್ರ ಹಾಗೂ ಕರಪತ್ರ ಬಿಡುಗಡೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶ್ರೇಷ್ಠ ಬಸವ ಸಂಸ್ಕೃತಿ ಬೆಳೆಸುವ ಕಾರ್ಯಕ್ಕೆ ಬಸವಾನುಯಾಯಿಗಳೆಲ್ಲ ಕೈಜೋಡಿಸಬೇಕಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರವು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಿದ ಪ್ರಯುಕ್ತ ಬಸವ ಸಂಸ್ಕೃತಿಯನ್ನ ಮನೆ ಮನೆಗೆ ತಲುಪಿಸಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಸೆಪ್ಟೆಂಬರ್ 1ರಂದು ಬಸವನ ಭಾಗ್ಯವಾಡಿಯಲ್ಲಿ ಚಾಲನೆ ದೊರೆಯಲಿದ್ದು, ಸೆಪ್ಟೆಂಬರ್ 3ಕ್ಕೆ ಬೀದರ್ಗೆ ಬರಲಿದೆ ಎಂದು ಹೇಳಿದರು. ಬೀದರ್ ಬಸವ ಸಂಸ್ಕೃತಿಯ ಗಟ್ಟಿ ನೆಲವಾಗಿದೆ. ಬಸವ ಪರ ಕಾರ್ಯಗಳು ಇಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿವೆ. ಬೀದರ್ನ ಬಸವ ಸಂಸ್ಕೃತಿ ಅಭಿಯಾನವನ್ನು ಎಲ್ಲರೂ ಜೊತೆಗೂಡಿ ಯಶಸ್ವಿಗೊಳಿಸಬೇಕಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಬಸವ ಸಂಸ್ಕೃತಿ ಅಭಿಯಾನದ ಅಧ್ಯಕ್ಷರೂ ಆದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಧನ್ನೂರ್ ಮಾತನಾಡಿ, ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 3ರಂದು ಬೆಳಗ್ಗೆ 11ಕ್ಕೆ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬಸವ ಸಂಸ್ಕೃತಿ ಹಾಗೂ ವಚನ ಕುರಿತು ಮಠಾಧೀಶರು, ಗಣ್ಯರು ಹಾಗೂ ವಿದ್ಯಾರ್ಥಿಗಳ ಸಂವಾದ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಂಜೆ 4ಕ್ಕೆ ಬಸವೇಶ್ವರ ವೃತ್ತದಿಂದ BV ಭೂಮರೆಡ್ಡಿ ಕಾಲೇಜುವರೆಗೆ ಬೃಹತ್ ಮೆರವಣಿಗೆ ಜರುಗಲಿದೆ. ಅಭಿಯಾನದ ಅಲಂಕೃತ ರಥ, ಬೃಹತ್ ಇಷ್ಟಲಿಂಗ, ವಿಭೂತಿ, ರುದ್ರಾಕ್ಷಿ, ವಚನ ಸಾಹಿತ್ಯ ಮೊದಲಾದವು ಪ್ರಮುಖ ಆಕರ್ಷಣೆ ಆಗಲಿವೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ 1,000 ಮಹಿಳೆಯರು ಪಾರಂಪರಿಕ ಇಲ್ಕಲ್ ಸೀರೆ, 1,000 ಪುರುಷರು ಧೋತರ್ ಅಂಗಿ ಧರಿಸಿ ಪಾಲ್ಗೊಳ್ಳಲಿದ್ದಾರೆ. ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹರ್ಡೇಕರ್ ಮಂಜಪ್ಪ, ವಿಶ್ವೇಶ್ವರಯ್ಯ ಸೇರಿದಂತೆ ನಾಡಿನ ಕೀರ್ತಿ ಬೆಳಗಿದ 21 ಶರಣ ಶರಣೀಯರು, ಮಹಾಪುರುಷರು, ಹೋರಾಟಗಾರರು, ಸಾಹಿತಿಗಳು, ಸಾಧಕರ, ಪಾತ್ರಧಾರಿಗಳು ಕುದುರೆ ಮೇಲೆ ಕುಳಿತು ಪಾಲ್ಗೊಳ್ಳುವ ಮೂಲಕ ಗಮನ ಸೆಳೆಯಲಿದ್ದಾರೆ ಎಂದು ಹೇಳಿದರು.
ಮೆರವಣಿಗೆಯಲ್ಲಿ ಡಿಜೆ ಇರುವುದಿಲ್ಲ, ಜಯಘೋಷ, ಮಂತ್ರ, ವಚನ ಪಠಣ, ಕೋಲಾಟ ಮತ್ತಿತರ ಕಲಾ ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದರು. ಸಂಜೆ 6ಕ್ಕೆ ಬಿವಿ ಭೂಮರೆಡ್ಡಿ ಕಾಲೇಜು ಮೈದಾನದಲ್ಲಿ ವೇದಿಕೆ ಸಮಾರಂಭ ಜರುಗಲಿದೆ. ಅಭಿಯಾನದ ಪ್ರಚಾರಾರ್ಥವಾಗಿ ಚಿತ್ರಕಲಾ ಹಾಗೂ ರಂಗೋಲಿ ಸ್ಪರ್ಧೆಗಳು ನಡೆಯಲಿವೆ ಎಂದು ತಿಳಿಸಿದರು. ಹುಲ್ಸೂರಿನ ಶಿವಾನಂದ ಸ್ವಾಮೀಜಿ, ಭಾತಂಬ್ರದ ಶಿವಯೋಗೇಶ್ವರ ಸ್ವಾಮೀಜಿ, ಸಿದ್ದರಾಮೇಶ್ವರ ಸ್ವಾಮೀಜಿ, ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ, ಜಾಗತಿಕ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಬಸವರಾಜ ಬುಳ್ಳ, ಭಾರತೀಯ ಬಸವ ಬಳಗದ ರಾಜ್ಯ ಅಧ್ಯಕ್ಷ ಬಾಬು ವಾಲಿ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ ಮಾತನಾಡಿದ್ದರು. ಅಭಿಯಾನದ ಭಿತ್ತಿಪತ್ರ ಹಾಗೂ ಕರಪತ್ರ ಬಿಡುಗಡೆ ಮಾಡಲಾಯಿತು. ಕಲಾವಿದ ಶಿವಲಿಂಗಿ ಅರಗಲೆ ವಚನ ಸಂಗೀತ ನಡೆಸಿಕೊಟ್ಟರು. ಭಾಲ್ಕಿಯ ಗುರುಬಸವ ಪಟ್ಟದೇವರು, ಬಸವ ಮಹಾಂತ ಸ್ವಾಮೀಜಿ, ಸುಗುಣಾತಾಯಿ ಮುಖಂಡರಾದ ಶಿವಶರಣಪ್ಪ ವಾಲಿ, ಬಿಜಿ ಶೆಟ್ಕರ್, ಬಾಬು ವಾಲಿ, ಜಯರಾಜ್ ಖಂಡ್ರೆ, ಶರಣಪ್ಪ ಮಿಠಾರೆ, ರಾಜೇಂದ್ರ ಜೊನಗೇರಿ, ದಿಗಂಬರ್ ಮಡಿವಾಳ್, ಉಷಾ ಮಿರ್ಚೆ, ದೇವಕಿ ನಾಗೂರೆ, ಸುವರ್ಣ ಧನ್ನೂರ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಸ್ವಾಗತಿಸಿದರು. ಯೋಗೇಂದ್ರ ಯದ್ಲಾಪುರೆ ನಿರೂಪಿಸಿದರು. 3ನೇ ತಾರೀಕಿಗೆ ಬಾಗೇವಾಡಿಗೆ, 1ನೇ ತಾರೀಕಿಗೆ ಉದ್ಘಾಟನೆ ಆಗಿ, 2ನೇ ತಾರೀಕಿಗೆ ಕಲಬುರಗಿಯಲ್ಲಿ ಆಗಿ, 3ನೇ ತಾರೀಕಿಗೆ ಬೀದರ್ಗೆ ಆ ಅಭಿಯಾನ ಬರ್ತಾ ಇದೆ. ಆ ಬೀದರ್ದಲ್ಲಿ ಅದ್ದೂರಿಯಾಗಿ ಆಗಬೇಕು. ಬೀದರ್ದಲ್ಲಿ ಸಪ್ಪೆ ಆಗಬಾರ್ದು ಅಂತ ನಮ್ಮ ಇಚ್ಛೆ ಅದ. ಅದಕ್ಕೆ ಬೀದರ್ದಲ್ಲಿ ಅದ್ದೂರಿಯ ಯಾವುದೇ ಕಾರ್ಯಕ್ರಮ, ಬೀದರ್ದಲ್ಲಿ ನಮ್ಮ ಯಾವುದೇ ಕಾರ್ಯಕ್ರಮ ಇದು ಆಗಿಲ್ಲ. ಎಲ್ಲನೂ ದಿಕ್ಸೂಚನೆ ಆಗ್ಯಾವ. ಈ ಕಾರ್ಯಕ್ರಮನು ರಾಜ್ಯದ ಎಲ್ಲ ಜಿಲ್ಲೆಗಳಿಗಿಂತ ಬೀದರ್ ಜಿಲ್ಲೆ ಬಹಳ ಯಶಸ್ವಿ ಆಗ್ತದ ಅನ್ನುವಂಥ ನಂಬಿಕೆ ನಮಗದ. ಈಗಾಗಲೇ ಬಸವರಾಜ ಧನ್ನೂರ್ ಅವರು ಹಲವಾರು ಎಲ್ಲ ಯೋಜನೆ ಮಾಡಿದ್ದಾರೆ. ಸ್ವಲ್ಪ ನಮ್ಮ ಒಂದು ಎಲ್ಲ ಸಂಘಟನೆಗಾರರಿಗೆ ನಾನು ಕಳಕಳಿ ಭಿನ್ನ ಮಾಡ್ಕೊತೀನಿ. ನಮ್ಮ ವೈಯಕ್ತಿಕ ಏನೋ ಅಲ್ಪ ಸ್ವಲ್ಪ ಇರ್ತಾವ, ನಮ್ಮ ಇರ್ತಾವ. ಅದನ್ನು ಇಂಥ ಈ ಸಾರ್ವಜನಿಕ ಕಾರ್ಯಕ್ರಮ ಬಂದಾಗ, ಎಲ್ಲ ಕಾರ್ಯಕ್ರಮ ನಮ್ಮ ಇದಕ್ಕೆ ಬಂದಾಗ ನಾವೆಲ್ಲ ಸ್ವಲ್ಪ ಹಿಂದಕ್ಕೆ ಸರಿಸಿ ನಾವು ಪ್ರಾಂಜಲ ಮನಸ್ಸಿನಿಂದ ಇದಕ್ಕೆ ಸಹಕಾರ ಕೊಟ್ಟು ಇದೊಂದು ಅದ್ದೂರಿಯಾಗಿ ಬೀದರ್ದಲ್ಲಿ ನಡಿಬೇಕು ಅನ್ನುವಂಥದ್ದು ನಾನು ಎಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ಆ ಬಸವರಾಜ ಧನ್ನೂರವ್ರನ್ನು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ನಿಮ್ಮ ಸಲಹೆಗಳು ನಮ್ಮ ಬಾಬು ವಾಲಿಯವ್ರ ಹತ್ತಿರ ಭಾಳ ವಿಷಯಗಳು ಇರ್ತಾವೆ. ಮೆರವಣಿಗೆ ಹೆಂಗೆ ಮಾಡ್ಬೇಕು, ಅದು ಹೆಂಗೆ ಮಾಡ್ಬೇಕು, ಇದು ಹೆಂಗೆ ಮಾಡ್ಬೇಕಂತ ಭಾಳ ಚಲೋ ಇರ್ತಾವ. ಅಂಥವು ನಿಮ್ಗೆ ಏನಾದರೂ ಯೋಜನೆಗಳಿದ್ರೆ ಅವ್ರಿಗೆ ತಿಳಿಸ್ಬೇಕು. ಮತ್ತೆ ಯಾರ್ಯಾರ ಹತ್ತಿರ ಏನೇನೋ ವಿಷನ್ಗಳು ಇರ್ತಾವೆ, ಬೇರೆ ಒಬ್ಬೊಬ್ಬರಲ್ಲಿ ಇರ್ತಾವೆ. ಎಲ್ಲರೂ ಅವ್ರವ್ರ ವಿಷನ್ಗಳು, ಈ ಮೆರವಣಿಗೆ ಹಿಂಗಿದ್ರು ಚಲೋ ಅಂತ ಚರ್ಚೆ ಮಾಡಿ ನೀವೆಲ್ಲ ಅದನ್ನು ಸಲಹೆಗಳನ್ನು ಕೊಡಬಹುದು ಮುಕ್ತ ಮನಸ್ಸಿನಿಂದ ಅಂತ ಹೇಳಿ, ಒಟ್ಟಾರೆ ಬಸವಣ್ಣನವರ ಸರ್ಕಲ್ದಿಂದ BV ಕಾಲೇಜ್ವರೆಗೆ ಭಾಳ ಅಂದರೆ ಒಂದು ಅರ್ಧ ತಾಸು ಈಜಿ ಕುಣಿಯೋದು ಏನೂ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಭಾಳ ಒಳ್ಳೆಯದದು. ಭಾಳ ಅದು DC ಇತ್ತು ಅಂದರೆ ಮೆರವಣಿಗೆ ಮುಂದಕ್ಕೆ ಹೋಗೋದು. ಅದು ಎಷ್ಟು ಮುಂದೆ ನಡಿನಂಬವ್ರ ಮೇಲೆ ಆಕ್ರಮಣ ಆಗ್ತಾವೆ. ನಾವೆಲ್ಲ ಅನುಭವಿಸಿದೆವು. ಅದಕ್ಕೆ ನೀವು ಎಲ್ಲ ಸಂಘಟನೆಯವರಿಗೆ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಎಲ್ಲ ಸಂಘಟನೆಯವರು ನೀವೆಲ್ಲರೂ ಬಸವ ಕಲ್ಯಾಣಕ್ಕೆ ಅದ್ರ ಶಕ್ತಿ ತೋರಿಸ್ಬೇಕು. ನಾವು ಬರೀ ಮೀಟಿಂಗ್ಗೆ ಇಷ್ಟು ಜನ ಬಂದಾರಂದ್ರೆ ಮುಂದೆ ಅವ್ರ ಹೆದರಿಕೆ ಆಗಬೇಕು. ಆ ರೀತಿಯಾಗಿ ನಾವೆಲ್ಲರೂ ಅಲ್ಲಿ ಸೇರಿಕೊಂಡು ನಾವಲ್ಲಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಚಿಂತನ ಮಂಥನ ಮಾಡಿ ನಾವು ಅದಕ್ಕೆ ವಿರೋಧ ವ್ಯಕ್ತ ಮಾಡಬೇಕಾಗ್ಯದ. 17ನೇ ತಾರೀಕು ನಡೀತಕ್ಕಂಥ ಮೀಟಿಂಗಲ್ಲಿ ಒಂದು ಮಾತು ನಾವೆಲ್ಲರೂ ನೆನಪಿಡಬೇಕು. ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಅದು ಇಸ್ವಿ ನನಗೆ ನೆನಪಿಲ್ಲ. ನಮ್ಮ ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಲ್ಲಕ್ಕಿ ಉತ್ಸವ ಮಾಡಬೇಕಂತ ಹುನ್ನಾರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡಿದಾಗ ಆ ಪಲ್ಲಕ್ಕಿ ಗಿಳಕ್ಕೆ ಎಲ್ಲ ಕಿತ್ತುಕೊಂಡು ಹೋಗಿರ್ತಕ್ಕಂಥ ಸಂದರ್ಭ ನೆನಪದ. ಆದರೆ ಈಗ ಏನಾಗಿದೆ ಅಂದರೆ ನಾವು ಯಾವ ರೀತಿ ಅಂದರೂ ಕಡಿಮೆ ಇಲ್ಲ. ಯಾವ ರೀತಿ ಕಡಿಮೆ ಇಲ್ಲ ಅಂದರೆ ಎಷ್ಟೋ ಜನ ಹೇಳ್ತಾರೆ ನೀವು ಹೊಡೆದಿರಿ ಆಗಿದ್ರಿ, ನಿಮ್ಮ ಏನಾಗಿದೆ ಅಂದರೆ ನಡಮರದ ಶಿವ ಆಗಿದ್ದೀರಿ ಅಂತ ಹೇಳಿದ್ರು. ನಾವು ನಡಮರದ ಶಿವಿಲ್ಲ, ಕರೇನ ಶಿವ ಇದ್ದೀವಿ. ಗರ್ಜನೆ ಹಾಕಿದ್ರೆ ಸಾಕು, ಪೂರ ಕಿತ್ಕೊಂಡು ಓಡಿ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಏನು 17ನೇ ತಾರೀಕು ನಡೀತಕ್ಕಂಥ ಒಂದು ಮೀಟಿಂಗ್ ಹೇಳಿದ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಿಂದ ಏನು ಮಾಡಬೇಕಂದ್ರೆ
ಆ ಮೀಟಿಂಗ್ದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ನಾವು ಒಂದೇ ವಿನಂತಿಯನ್ನು ಕೇಳಿದಾಗ ನಾವು ನಿಮಗೆ ವಿರೋಧ ಮಾಡೋಂಗಿಲ್ಲ, ದಯಮಾಡಿ ನಿಮಗೆ ನಾವೇನು ಕೇಳಿ ಯಾವುದೇ ವಿರೋಧ ಮಾಡೋಂಗಿಲ್ಲ. ಆದರೆ ಒಂದು ಮಾತ್ರ ವಿರೋಧ ಅಂತ ಕೇಳಿದಾಗ ಮಾನವ ಜನ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಮಾನವರ ಹೆಗಲ ಮೇಲೆ ಕೂಡ್ತಿರಲ್ಲ, ಇದು ಮಾತ್ರ ವಿರೋಧ. ನಾವು ಇದಾಗ ಪ್ರತಿ ಹಳ್ಳಿಯಿಂದ ಏನಾದರೂ 1 ಲಕ್ಷ ಜನ ಏನು ಮಾಡಬೇಕಂದ್ರೆ ಬೀದರ್ ನಗರದಲ್ಲಿ ಸರಿಯಾಗಿ 3ನೇ ತಾರೀಕು ನೀವೆಲ್ಲರೂ ಬರಬೇಕಂತ ಹೇಳಿ ತಮ್ಮೆಲ್ಲರಿಂದ ಕೇಳಿಕೊಂಡು ಆ ಸೀರೆನ ಮೊದಲು ಫ್ರೀ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೇವೆ. ಸೆಪ್ಟೆಂಬರ್ 3 ಬೆಳಗ್ಗೆ 11 ಗಂಟೆಗೆ ವಿದ್ಯಾರ್ಥಿಗಳ ಒಂದು ಸಂವಾದ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಆಗ್ತದೆ ರಂಗಮಂದಿರದಲ್ಲಿ. ಈಗಾಗಲೇ ನಾವು ಅದನ್ನು ಕಾಯ್ದಿರಿಸಿದ್ದೇವೆ. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಬಸವ ಸಂಸ್ಕೃತಿ ಏನು, ಏನಕ್ಕೆ ಅದು ವಿಶಿಷ್ಟ, ಈ ನೆಲದ ಸಂಸ್ಕೃತಿ ಏನು, ಬಸವಾದಿ ಶರಣರ ಕೊಡುಗೆ ಏನು, ಇಂಥದ್ದೆಲ್ಲ ಯುವಕರಿಗೆ ಮುಟ್ಟಿಸ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಅದಾದ ನಂತರ ಸಾಯಂಕಾಲ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ BVB ಕಾಲೇಜ್ನ ಒಂದು ಆವರಣದಲ್ಲಿ ಈ ಒಂದು ಬಹಿರಂಗ ಸಭೆಯನ್ನ ಸಾಯಂಕಾಲ 6 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಅದರ ಮುಂಚೆ 4 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಬಸವೇಶ್ವರ ವೃತ್ತದಿಂದ ನಮ್ಮ BVB ಕಾಲೇಜಿನವರೆಗೆ. ಈ ಒಂದು ಮೆರವಣಿಗೆಯ ಇದು ಅತ್ಯಂತ ಬಸವ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ, ಅದನ್ನ ಅಭಿವ್ಯಕ್ತಗೊಳಿಸುವಂತಹ ಒಂದು ಮೆರವಣಿಗೆ ಇದಾಗಬೇಕಾಗಿದೆ. ಹೀಗಾಗಿ ನಾವೆಲ್ಲ ಇದನ್ನ ಎಲ್ಲರೂ ಕುಂತು ಅದನ್ನು ಯಾವ ರೀತಿ ನಾವು ಮೆರವಣಿಗೆಯನ್ನ ಬಹಳ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಮೆರವಣಿಗೆ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಅದಕ್ಕೆ ವಿಚಾರಗಳನ್ನ ತುಂಬಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ನಿರಂತರ ನಾನು ಈ IMA ಹಾಲ್ದ ಅಧ್ಯಕ್ಷರಿಗೂ ಮತ್ತು IMA ಅಸೋಸಿಯೇಷನ್ಗೂ ತುಂಬಾ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹೀಗಾಗಿ ಇಲ್ಲಿ ನಿರಂತರ ಪ್ರತಿದಿನ ಸಾಯಂಕಾಲ 7 ರಿಂದ 9 ಗಂಟೆವರೆಗೆ ನಾವೆಲ್ಲ ಸೇರೋಣ, ಈ ಅಭಿಯಾನವನ್ನು ಯಶಸ್ವಿಗೊಳಿಸೋಣ. ಈ ಮೆರವಣಿಗೆಯಲ್ಲಿ ನಾನು ಇಂದಿನ ಸಭೆಯಲ್ಲಿ ಹೇಳಿದ್ದೆ, 1,000 ಒಂದು ತಾಯಿಯಂದಿರು ಇಳಕಲ್ ಸೀರೆ ಧರಿಸಿಕೊಂಡು ಮತ್ತು 1,000 ನಮ್ಮ ಹಿರಿಯರು ಅಣ್ಣತಮ್ಮರು ಎಲ್ಲರೂ ಧೋತ್ರ ಉಟ್ಕೋಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂತೆ ರಾಜ್ಯ ಹಾಗೂ ಕೇಂದ್ರದ ಭಾಗಾಂಶ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ರೂಪಾಯಿ 10,000 ಗೌರವಧನ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಜಾರಿಗೆ ತಂದು ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ 2ನೇ ದಿನವೂ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜನವರಿಯಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ರಾಜ್ಯದ 42,000 ಆಶಾ ಕಾರ್ಯಕರ್ತೆಯರು ಧರಣಿ ನಡೆಸಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಧನ ಹಾಗೂ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ರೂಪಾಯಿ 10,000 ಗೌರವಧನ ಗ್ಯಾರಂಟಿ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದರು. ಅದರ ಪ್ರಕಾರ ಈಗ ಅವರು ನಡೆದಂತೆ ನುಡಿದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟು 7 ತಿಂಗಳಾದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಗಲಿರುಳು ಕೆಲಸ ಮಾಡುತ್ತಿರುವ ಆಶಾ ಕಾರ್ಯಕರ್ತೆಯರನ್ನ ಈ ರೀತಿ ನಿರ್ಲಕ್ಷಿಸುತ್ತಿರುವುದು ಸರಿಯಲ್ಲ ಎಂದರು. ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸಬೇಕು. ಕನಿಷ್ಠ ವೇತನ, PF, ESI, ಗ್ರ್ಯಾಚ್ಯುಟಿ ಸೇರಿದಂತೆ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೆ ತರಬೇಕು. ಸಂವಿಧಾನಿಕ ಸಂಸ್ಥೆಗಳು ಮಾಡಿರುವ ಶಿಫಾರಸು ಜಾರಿಗೆ ತರಬೇಕು. ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹೆಚ್ಚಿಸಿರುವಂತೆ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವೂ ಹೆಚ್ಚಿಸಬೇಕು. ಅವೈಜ್ಞಾನಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣೆಯ ಕುರಿತು ಮೌಲ್ಯಮಾಪನ ಕೈಬಿಡಬೇಕು. ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕು. ನಿವೃತ್ತ ಆಶಾ ಕಾರ್ಯಕರ್ತೆಯರಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿಗಂಟು ನೀಡಬೇಕು. ನಗರ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ 2,000 ಗೌರವಧನ ಹೆಚ್ಚಿಸಬೇಕು. ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನ ರಾಜ್ಯದಲ್ಲಿ ಜಾರಿಗೆ ತರಬೇಕು ಎಂದು ಹಕ್ಕೊತ್ತಾಯ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಕೋವಿಡ್ನಲ್ಲಿ ಮಾಡಿದ ಕೆಲಸ ಮರೆತು ಹೋಯಿತೆ. ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಜೀವನದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ.
ಕೋವಿಡ್ ಆದವರಿಗೆ ಅದರಿಂದ ಮೃತಪಟ್ಟವರ ಹತ್ತಿರ ಹೋಗಲು ಸಂಬಂಧಿಕರು ಹೆದರುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಆಶಾ ಕಾರ್ಯಕರ್ತೆಯರು ಗಟ್ಟಿಯಾಗಿ ನಿಂತು ಕೆಲಸ ಮಾಡಿದ್ದಾರೆ. ಕೆಲವರ ಜೀವ ಹಂಗು ಕಳೆದುಕೊಂಡಿದ್ದಾರೆ. ಕೋವಿಡ್ನಲ್ಲಿ ಮಾಡಿದ ಕೆಲಸ ಮರೆತು ಹೋಯಿತೆ ಎಂದು ಆಶಾ ಕಾರ್ಯಕರ್ತೆಯರು ಪ್ರಶ್ನಿಸಿದರು. ಸಂಘದ ಜಿಲ್ಲಾಧ್ಯಕ್ಷೆ ಮಹಾದೇವಿ, ಜಿಲ್ಲಾ ಕಾರ್ಯದರ್ಶಿ ಮೇರಿ, ಉಪಾಧ್ಯಕ್ಷರಾದ ರುಕ್ಮಿಣಿ, ರತ್ನಮ್ಮ, ದೇವಿಕಾ, ಗೋದಾವರಿ, ಜಯ, ಸುಶೀಲಮ್ಮ, ಜಂಟಿ ಕಾರ್ಯದರ್ಶಿಗಳಾದ ಸುವರ್ಣ, ಶೀಲಾ, ಶಾಂತಮ್ಮ, ಜ್ಯೋತಿ, ಲಕ್ಷ್ಮಿ, ಸಂಗೀತ, ಶಾಂಭವಿ, ಸುಜಾತ, ಕಚೇರಿಯ ಕಾರ್ಯದರ್ಶಿ ರೂತ್ ಮತ್ತಿತರರು ಪಾಲ್ಗೊಂಡಿದ್ದರು. 12, 13, 14 3 ದಿನದ ಒಂದು ಧರಣಿ, ಅಹೋರಾತ್ರಿಯ ಧರಣಿಯಲ್ಲಿ ನಾವು 2ನೇ ಒಂದು ಧರಣಿಯಲ್ಲಿ ಕಾಲಿಟ್ಟಿದ್ದೇವೆ. ಇವತ್ತು ನಾವಿಲ್ಲಿ ಕೂತಿದ್ದ ಒಂದು ಉದ್ದೇಶ ಏನಂತಂದರೆ, ಕಳೆದ ಜನವರಿ ತಿಂಗಳಿನಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ ಅವರು ನಮಗೆ 10,000 ನಮ್ಮ ಗೌರವಧನವನ್ನು ಹೆಚ್ಚಿಸುತ್ತೇವೆ ಅಂತಂದು ಹೇಳಿದರು. ಆದರೆ ಇನ್ನೂ ಇಲ್ಲಿವರೆಗೆ 8 ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ಅದು ನಮಗೆ ತಿರುಗಿಸಿ ಅದು ನೆರವೇರಿಸಿಲ್ಲ, ಅದು ನಮಗೆ ಜಾರಿಯಲ್ಲಿ ತಂದಿಲ್ಲ. ಅದು ಒಂದು 10,000 ಒಂದು ಸಂಬಳವನ್ನು, ನಮ್ಮ ಗೌರವಧನವನ್ನು ಕೊಡುವವರೆಗೆ ನಾವು ಇಲ್ಲಿ ಹಗಲಿರುಳು ನಾವು ಇಲ್ಲಿ ಧರಣಿಯಾಗಿ ಕೂತಿದ್ದೇವೆ ಎಲ್ಲ ಆಶಾ ಕಾರ್ಯಕರ್ತೆಯರು. ಆಮೇಲೆ ಇಲ್ಲಿ ಒಂದು ವೇಳೆ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ. ಅದಕ್ಕೋಸ್ಕರ ಎಲ್ಲಿದ್ದೀರಿ ಸರ್, ನಮ್ಮ ಕೂಗನ್ನು ಕೇಳಿರಿ, ನಮ್ಮ ಒಂದು ಈ ಧರಣಿಯಿಂದ ನಮಗೆ ಪಾರು ಮಾಡಿರಿ. ನಮಗೆ ಕೊಟ್ಟಂಥ ನಾವು ಮಾಡಿದಂಥ ಕೆಲಸದೇ ನಾವು ಕೇಳ್ತಾ ಇದ್ದೇವೆ ಸರ್. ಎಲ್ಲದಕ್ಕೆ ಬಜೆಟ್ ಇದೆ ಸರ್, ಬಜೆಟ್ನಲ್ಲಿ ಪಾಸ್ ಮಾಡ್ತೆ ಅಂತ ಹೇಳಿರಿ. ಹೆಚ್ಚುವರಿ 1,000 ಸಹ ಮಾಡ್ತೆ ಅಂತ ಹೇಳಿರಿ, ಅದು ಸಹ ಮಾಡ್ತಾ ಇಲ್ಲ ಸರ್. ದಯಮಾಡಿ ಹೆಣ್ಮಕ್ಳಿಗೆ ಈ ರೀತಿಯಿಂದ ಬೀದಿಯಲ್ಲಿ ಕೂಡಿಸೋದು ನಮಗೆ ಒಳ್ಳೇದು ಕಾಣಿಸ್ತಾ ಇಲ್ಲ ಸರ್. ನೀವು ಈ ರೀತಿಯಿಂದ ಭಾಷೆಯನ್ನು ಕೊಟ್ಟು ಮಾತನ್ನು ಕೊಟ್ಟು ಮೀರುತ್ತೀರಿ ಅಂತೇಳಿ ನಾವು ತಿಳ್ಕೊಂಡಿಲ್ಲ. ಒಂದು ವೇಳೆ ನಿಮ್ಮ ಮೇಲೆ ನಾವು ವಿಶ್ವಾಸವಿಟ್ಟು ಬೆಂಗಳೂರು ಕಬ್ಬನ್ ಪಾರ್ಕ್ನಿಂದ ನಾವು ತಿರುಗಿ ಮರಳಿ ಬಂದಿದ್ದೇವೆ ಸರ್. ಆದರೆ ಈ ರೀತಿಯಿಂದ ನೀವು ಮೋಸ ಮಾಡ್ತೀರಿ, ಈ ರೀತಿಯಿಂದ ನಮಗೆ ತಿರುಗಿ ರೋಡಿಗೆ ತರ್ತೀರಿ ಅಂತೇಳಿ ನಮಗೆ ಗೊತ್ತಿತ್ತೆ. ಆದರೆ ಅವಾಗೆ ನಾವು ನಿಮ್ಮ ಹತ್ರ ನಾವು ರೈಟ್ನಲ್ಲಿ ಬರೆಸ್ಕೊಳ್ತಿದ್ದೇವೆ ಸರ್. ಆದರೆ ಈ ಒಂದು ವಿಶ್ವಾಸ ನಮಗೆ ನೀವು ಆಶ್ವಾಸನೆ ಕೊಟ್ಟು ಅದನ್ನು ಮಾತು ತಪ್ಪಿಸಿರಿ. ಕೊಟ್ಟ ಮಾತು ನೀವು ನೆರವೇರಿಸಿಲ್ಲ, ಕೊಟ್ಟ ಮಾತು ನೆರವೇರಿಸಬೇಕು ಸರ್. ಆಶಾ ಕಾರ್ಯಕರ್ತರ ಬಹಳ ಕೆಲಸಗಳಿವೆ. ಆಶಾ ಕಾರ್ಯಕರ್ತೆಯಿಂದಲೇ ತಾಯಿ ಮರಣ, ಶಿಶು ಮರಣವನ್ನು ನಾವು ತಡೆಗಟ್ಟುತ್ತಾ ಇದ್ದೇವೆ. ಅನೇಕರಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಆರೋಗ್ಯದ ಬಗ್ಗೆ ತಿಳಿಸ್ತಾ ಇದ್ದೇವೆ. ಇಂಥ ಒಂದು ಕೆಲಸದಲ್ಲಿ ನಾವು ಪಾಲು ತೆಗೆದುಕೊಂಡರೂ ಸಹ ನಿಮಗೆ ಕರುಣೆ ಬರ್ತಾ ಇಲ್ಲ ಸರ್. ಆಶಾ ಕಾರ್ಯಕರ್ತೆಯರು 2ನೇ ದಿನದ ಹೋರಾಟದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಅಹೋರಾತ್ರಿ ಹೋರಾಟದಲ್ಲಿ ರಾತ್ರಿ ಹಗಲು ಇರಳು ಎಲ್ಲ ಆಶಾ ಕಾರ್ಯಕರ್ತೆಯರು ಹಾಗೂ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಇಲ್ಲಿ ಕೂಡಿ ಬಂದಿದ್ದೇವೆ. ಹಾಗೂ ರಾತ್ರಿಯಲ್ಲಿ ಇಲ್ಲೇ ಮಲಗಿಕೊಂಡಿದ್ದಾರೆ. ಹೌದು, ಮತ್ತೇನೆಂದರೆ ಮಳೆ ಬರುತ್ತಿರುವಾಗಲೂ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. 2 ಗಂಟೆ ನಿಮಗೆ ಕೆಲಸ ಇರ್ತದೆ ಅಂಥೇಳಿ ನಮಗೆ ಆಶಾ ಕಾರ್ಯಕರ್ತೆಯರಿಗೆ ಕೆಲಸದಲ್ಲಿ ಇಟ್ಟುಕೊಂಡಿದ್ದಾರೆ. ಆದರೆ 24 ಗಂಟೆಗಳು ನಮಗೆ ಕೆಲಸದಲ್ಲಿ ಬಹಳ ತೊಂದರೆಗಳನ್ನು ಕೊಡುತ್ತಿದ್ದಾರೆ. ಮತ್ತೇನೆಂದರೆ ನಮಗೆ ಸರಿಯಾಗಿ ವೇತನವನ್ನು ಬರುತ್ತಿಲ್ಲ. ನಾವು 10,000 ವೇತನ ಕೊಡ್ರಿ ಎಂದು, ಗೌರವಧನ ಕೊಡ್ರಿ ಎಂದು ಕೇಳಿದಾಗ್ಯೂ ನಮಗೆ ಸರಿಯಾಗಿ ಕೊಡುತ್ತಿಲ್ಲ. ಒಪ್ಪಿಕೊಂಡಿದ್ದಾರೆ, ಆದರೆ ಭರವಸೆ ಮಾತುಗಳನ್ನು ಮಾತ್ರ ಕೊಡುತ್ತಿದ್ದಾರೆ. ಆ ಭರವಸೆಯ ಪ್ರಕಾರವೇ ನಾವು ಅಲ್ಲಿಂದ ಎದ್ದು ನಾವು ಬೀದರಿಗೆ ಬಂದಿದ್ದೇವೆ. ಆದರೆ ಇಲ್ಲಿವರೆಗೂ ನಾವು 7 ತಿಂಗಳು ಕಳೆದರೂ ಇನ್ನೂ ನಮಗೆ ಅವರು ಏನು ಆಶ್ವಾಸನೆಯನ್ನು ಕೊಡುತ್ತಿಲ್ಲ, ಬರೀ ಹೇಳುತ್ತಿದ್ದಾರೆ. ಆದರೆ ನಮಗೆ ಗೌರವಧನವನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೂ ನಾವು ಧರಣಿಯಲ್ಲಿ ಇದ್ದೇವೆ. ನಾವು ಮನೆ ಮನೆಗೆ ಭೇಟಿ ಮಾಡಿದಾಗ್ಯೂ ಮತ್ತು ಮರಣ ಮತ್ತು ಮಕ್ಕಳ ಶಿಶು ಮರಣ ಮತ್ತು ತಾಯಿಂದರ ಮರಣವನ್ನು ಕೂಡ ನಾವು ಕಡಿಮೆ ಮಾಡಿದ್ದೇವೆ. ಪ್ರತಿಯೊಂದೊಂದು ಕೆಲಸದಲ್ಲಿ ನಮಗೆ ಒಂದು ಸ್ಕೂಟಮ್ ಬೇಕಾದನ್ನು ಆಶಾದವರೇ ಒಯ್ಯಬೇಕು. ಮತ್ತು ಅದೇ ಟೆಸ್ಟ್ ನಾವು ಕೈಯಲ್ಲೇ ಅವರು ಉಗುಳನ್ನು ತೆಗೆದುಕೊಂಡು ನಾವು ಹಾಸ್ಪಿಟಲ್ಗೆ ಒಯ್ದು ಅದು ಪರೀಕ್ಷೆ ಮಾಡುವಾಗ ಸಹ ನಾವೇ ಹಿಡಿದುಕೊಂಡು ನಿಂದಿರಬೇಕು. ನಿಂತಾಗ ಮತ್ತು ಅದು ರಿಪೋರ್ಟ್ ಸಹಿತ ನಾವೇ ತರಬೇಕು. ನಮಗೆ ಬರುವುದು ಸ್ವಲ್ಪನೇ. ಆದರೆ ನಮಗೆ 10,000 ನಿಮ್ಮಲ್ಲಿ ಮನವಿ ಮಾಡಿ ಕೇಳಿಕೊಳ್ಳೋದೇನೆಂದರೆ, ನಮಗೆ ನಮ್ಮ ಕೂಗನ್ನು ಕೇಳಿ ಎಲ್ಲ ನಾವು ಮಕ್ಕಳು ಗಂಡರು ಎಲ್ಲರನ್ನು ಬಿಟ್ಟುಕೊಂಡು ನಾವು ಇಲ್ಲಿ ಒಂದು ಜಾಗದಲ್ಲಿ ಬೀದಿಯ ರಸ್ತೆಯಲ್ಲಿ ನಾವು ಬಂದು ಕುಳಿತುಕೊಂಡಿದ್ದೇವೆ. ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಇಲ್ಲೇ ಹೋರಾಟವನ್ನು ಮಾಡುತ್ತೇವೆ ಎಂದು ಆಶ್ವಾಸನೆ ನೀವು ಬೇಗನೆ ನಮ್ಮನ್ನು ನೀವು ನಮ್ಮ ಹೋರಾಟಕ್ಕೆ ನೀವು ಹೋಗೊಟ್ಟು ನಮಗೆ ತಕ್ಷಣವೇ 10,000ವನ್ನು ನೀವು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಬೀದರ್ ಜಿಲ್ಲೆಯ ಔರದ್ ಹಾಗೂ ಚಿಂತಾಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕ್ರಮವಾಗಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ
ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯ ಮುಖೇಡ್ ತಾಲೂಕಿನ ಬಾರ್ದ್ರಿ ಗ್ಯಾಂಗು 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ ರೂಪಾಯಿ 8.70 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ತಿಳಿಸಿದರು. ರೂಪಾಯಿ 8.59 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ, ರೂಪಾಯಿ 8,800 ಮೌಲ್ಯದ ಬೆಳ್ಳಿ ಆಭರಣ, ರೂಪಾಯಿ 2,000 ನಗದು ಸೇರಿದೆ. ಔರಾದ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಇನ್ನೊಂದು ಕಳವು ಪ್ರಕರಣದಲ್ಲಿ 3 ಆರೋಪಿಗಳನ್ನು ಬಂಧಿಸಿ ರೂಪಾಯಿ 5.39 ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಒಂದು ಅಶೋಕ್ ಲೀಲ್ಯಾಂಡ್ ಸರಕು ಸಾಗಣೆ ವಾಹನ, ರೂಪಾಯಿ 1.39 ಲಕ್ಷ ನಗದು ಸೇರಿದೆ. ಮಹಾರಾಷ್ಟ್ರದ ಹಣೆಗಾಂವ್ನಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ವಿವರಿಸಿದರು. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಹಾಗೂ ಭಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾಡ್ ಶೆಟ್ಟಿ ನೇತೃತ್ವದಲ್ಲಿ ಔರಾದ್ ಠಾಣೆಯ ಪಿಎಸ್ಐಗಳಾದ ವಸೀಂ ಪಟೇಲ್, ರೇಣುಕಾ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಉತ್ತಮ್ ಚೌಹಾಣ್, ಸಂಜುಕುಮಾರ್, ಅರುಣ್, ಜ್ಞಾನೇಶ್ವರ್, ಹರೀಶ್, ಬಾಬು ಶೆಟ್ಟಿ, ಅಂಕುಶ್ ರಾಜರೆಡ್ಡಿ ಅವರನ್ನು ಒಳಗೊಂಡ ತನಿಖಾ ತಂಡ ರಚಿಸಲಾಗಿತ್ತು ಎಂದು ಮಾಹಿತಿ ನೀಡಿದ್ದರು. ಯುವಜನತೆ ನಶೆಯ ಪದಾರ್ಥಗಳಿಗೆ ಬಲಿಯಾಗದಂತೆ ತಡೆಯಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಸ್ವಸ್ಥ ಸಮಾಜ ಹಾಗೂ ದೇಶದ ಹಿತದೃಷ್ಟಿಯಿಂದ ಅತ್ಯವಶ್ಯಕವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಎಂಎಸ್ ಶ್ರೀಧರ್ ಹೇಳಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಶೆಮುಕ್ತ ಭಾರತ ಅಭಿಯಾನ ಯೋಜನೆಯ 5ನೇ ವಾರ್ಷಿಕೋತ್ಸವ ಪ್ರಯುಕ್ತ ಬೀದರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ವ್ಯಕ್ತಿ ಇಂತಹ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದರೆ, ಸಾಗಾಣಿಕೆ ಮಾಡುತ್ತಿದ್ದರೆ, ಬಳಸುತ್ತಿದ್ದರೆ ಪೊಲೀಸರ ಗಮನಕ್ಕೆ ತರುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ. ಇಂದಿನ ಯುವ ಜನತೆ ವಿವಿಧ ಕಾರಣಗಳಿಂದ ಗಾಂಜಾ, ಆಫೀಮು, ಕೋಕೇನ್, ಚರಸ್, ಹೆರಾಯಿನ್, ಮದ್ಯಪಾನ ಮುಂತಾದ ನಶೆ ವಸ್ತುಗಳಿಗೆ ದಾಸರಾಗುತ್ತಿರುವುದು ಇಂದಿನ ಸಮಾಜ ಗಂಭೀರ ಸಮಸ್ಯೆಯಾಗಿದೆ ಎಂದು ಹೇಳಿದರು. ಯುವ ಜನತೆಗೆ ನಶೆಗೆ ತುತ್ತಾಗುವುದರಿಂದ ಅವರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಕುಗ್ಗುವುದಲ್ಲದೆ ಕೌಟುಂಬಿಕ ವಾತಾವರಣ ಮತ್ತು ಸಮಾಜದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಅಲ್ಲದೆ ದೇಶದ ದುಡಿಯುವ ವರ್ಗವೇ ಹೆಚ್ಚಿನ ಪ್ರಮಾಣದಲ್ಲಿ ಈ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ದೇಶದ ಆರ್ಥಿಕತೆಯ ಮೇಲೂ ಗಂಭೀರ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಹಾಗೆಯೇ ಸಮಾಜದಲ್ಲಿ ಅಪರಾಧಗಳು ಹೆಚ್ಚಾಗಲು ಕಾರಣವಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿ ಶ್ರೀಕಾಂತ್, ಬೀದರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಾರದಾ ಕಲ್ಮಲ್ಕರ್, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಸುಭಾಷ್ ರತ್ನ, ಮೇಲ್ವಿಚಾರಕಿಯರು, ಕಚೇರಿ ಸಿಬ್ಬಂದಿ ವರ್ಗ, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಗರದ ಬದ್ರುದ್ದೀನ್ ಕಾಲೋನಿ ಚಿದ್ರಿ ರಸ್ತೆಯಲ್ಲಿ ನಿರ್ಮಿತವಾದ ನಿದಾ ಆಸ್ಪತ್ರೆ ಬಹು ವಿಶೇಷತೆಯ ಆಸ್ಪತ್ರೆಯು ಭವ್ಯ ಉದ್ಘಾಟನಾ ಸಮಾರಂಭ ಶುಕ್ರವಾರ ಆಗಸ್ಟ್ 15, 2025ರಂದು ಮಧ್ಯಾಹ್ನ 4 ಗಂಟೆಗೆ ನಡೆಯಲಿದೆ. ಕಾರ್ಯಕ್ರಮವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರಾದ ರಹೀಂ ಖಾನ್, ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ, ಬೀದರ್ ದಕ್ಷಿಣ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಹಾಗೂ ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್ ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ಮೊಹಮ್ಮದ್ ಅಹಮದ್ ಉದ್ದೀನ್, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ, ಡಾಕ್ಟರ್ ಎಂಡಿ ಜುನೈದ್, ಡಾಕ್ಟರ್ ಜ್ಞಾನೇಶ್ವರ್ ನಿರಗುಡಿ, ಡಾಕ್ಟರ್ ಎಂಡಿ ಅಬ್ದುಲ್ ಮತ್ತು ಡಾಕ್ಟರ್ ಕೆ ಸಂಗಾರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಧಾ ಗುಂಪಿನ ಅಧ್ಯಕ್ಷರಾದ ಎಂಡಿ ಅತೇಶಾಮುಲ್ ಹಕ್, ಎಂಡಿ ಅಜೀಮುಲ್ ಹಕ್, ವಸೀಮುಲ್ ಹಕ್ ವಹಿಸುವರು ಎಂದು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.